2026ರಲ್ಲಿ ನೀವು ಕೂಡ ನಿಮ್ಮ ಪ್ರೀತಿಯಲ್ಲಿ ಈ 4 ಮಿಸ್ಟೇಕ್ಸ್‌ಗಳನ್ನ ಮಾಡಿದ್ರೆ ನಿಮ್ಮ ಪ್ರೀತಿ ಕೊನೆವರೆಗೂ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ಮೋಸ ಹೋಗೋದಂತೂ 100%. ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ನಿಮ್ಮ ರಿಲೇಶನ್‌ಶಿಪ್ ವಿಚಾರ ಮಾತಾಡ್ಕೊಳ್ಳಿ. ಓಕೆ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಫಸ್ಟ್ ಪಾಯಿಂಟ್ ಏನು ಅಂತ ನೋಡೋಣ. ಏನಂತ ಹೇಳಿದ್ರೆ ನೋಡಿ, ತುಂಬಾ ಹತ್ರ ಆಗಬೇಡಿ. ಇವತ್ತಿನ ನೋಡಿ, ತುಂಬಾ ಹತ್ರ ಆಗೋದು ಅಂತ ಅದನ್ನು ಹೇಳ್ತೀನಿ, ನಾನು ಬಿಡಿಸಿ ಹೇಳ್ತೀನಿ. ಬಟ್ ನೆಗೆಟಿವ್ ಆಗಿ ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ. ವಿಡಿಯೋ ಕ್ಲಿಯರ್. ತುಂಬಾ ತಪ್ಪು ಅಂದ್ರೆ ತುಂಬಾ ಹತ್ರ ಆಗೋದು ಇಟ್ ಮೀನ್ಸ್ ವಾಟ್, ಕೆಲಸ ಕಾರ್ಯ ಎಲ್ಲ ಬಿಟ್ಟು 3 ಹೊತ್ತೂ ಕೂಡ ಅವ್ರ ಜೊತೆನೆ ಅಟ್ಯಾಚ್ಡ್ ಆಗಿರೋದು. ತುಂಬಾ ನಿಮ್ಮ ಏನದು ವೀಕ್ನೆಸ್ ಅನ್ನು ಅವ್ರು ತಿಳ್ಕೊಂಡು ನಿಮ್ಮ ನೆಗ್ಲೆಕ್ಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅಂದ್ರೆ ನೀವು ನಿಮ್ಮದೇ ಆದ ಒಂದು ಕೆಲಸ, ನಿಮ್ಮದೇ ಆದ ಒಂದು ರೆಸ್ಪೆಕ್ಟ್ ಅಲ್ಲಿ ನೀವು ಅವ್ರ ಜೊತೆಗೆ ಇರಬೇಕಾಗತ್ತೆ. ಇವತ್ತು 2026ರಲ್ಲಿ ಎಲ್ಲ ರಿಲೇಶನ್ಶಿಪ್ ಹೇಗೆ ನಿಂತಿದೆ ಅಂತ ಹೇಳಿದ್ರೆ ಲೈಕ್ ನೀಡ್ ಮೇಲೆ ನಿಂತಿದೆ. ಎಸ್ ಆರ್ ನೋ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ನಿಮಗೆ ನಿಮ್ಮದೇ ಆದ ಒಂದು ಕೆಲಸ ಕಾರ್ಯ ಅಂಡ್ ಟೈಮು ಎಲ್ಲದಕ್ಕೂ ಒಂದು ರೆಸ್ಪೆಕ್ಟ್ ಮಾಡೋ ಥರ ಬದುಕಬೇಕು. ಅದೇ ಥರ ಪ್ರೀತಿ ಮಾಡಿ ಗೌರವವನ್ನು ಕೂಡ ಪಡ್ಕೊಳ್ಳೋ ಹಾಗಾಗಲಿ ನಾನು ಹೇಳ್ತಾ ಇರೋದು. ಕೆಲವ್ರು ಏನು ಮಾಡ್ತಾರೆ, 24/7 ಅವೈಲೇಬಲ್ ಆಗಿಬಿಟ್ಟು ಅವ್ರಿಗೆ ಅವರೇ ನೆಗ್ಲೆಕ್ಟ್ ಮಾಡೋ ಥರ ಮಾಡ್ಕೊಂಡ್ಬಿಡ್ತಾರೆ. ಯಾವುದು ಅತಿಯಾದರೆ ಅದು ವಿಷ ಆಗುತ್ತೆ. ಇದು ಗೊತ್ತಿರೋ ವಿಚಾರ ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೆಕೆಂಡ್ ಪಾಯಿಂಟ್ ಅಂದರೆ ತುಂಬ ಮಾತಾಡಬೇಡಿ, ತಪ್ಪಾಗತ್ತೆ. ನೀವು ಮಾತಾಡೋದೇನಾಗತ್ತೆ, ಮಾತು ಮನೆ ಕೆಡಿಸ್ತು ಅಂತ ಒಂದು ಗಾದೆ ಇದೆ. ಸೊ ಅಂದ್ರೆ ತುಂಬಾ ಮಾತಾಡ್ತಾ ಜಗಳಗಳಾಗುವಂಥ ಸಾಧ್ಯತೆಗಳಿದೆ. ಸೊ ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು ಇದು ಕೂಡ ಗೊತ್ತಿರಬೇಕಾಗತ್ತೆ. ಬಿಕಾಸ್ ಇವತ್ತು ತುಂಬಾ ಆಪ್ಷನ್ಸ್ ಇರೋದ್ರಿಂದ ಇವತ್ತು ಜನ ಏನಂತ ಹೇಳಿ, ನಾನು ಹೇಳ್ತಾ ಇಲ್ಲ ಇದನ್ನ, ಓಕೆ, ಜನ ಇವತ್ತು ನೀವು ಹೊರಗಡೆ ಒಂದು ಏನಂತಾರೆ ಸರ್ವೆ ಮಾಡಿದ್ರೆ ಇವತ್ತು ತುಂಬಾ ರಿಲೇಶನ್ಶಿಪ್ಗಳು ಇಲ್ಲಿಗಲ್ ಅಲ್ಲೇ ನಡೀತಾ ಇದೆ, ತುಂಬಾ ಹಾಳಾಗಿ ಹೋಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಮಾತಾಡ್ತಾ ಜಗಳಗಳು ಕೆದಕ್ತಾ ಇನ್ನೂ ಡೆಪ್ತ್ ಅಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಮಾತಾಡಿ, ಅನಾವಶ್ಯಕವಾಗಿ ಮಾತಬೇಡ, ಅನಾವಶ್ಯಕ ಪದಗಳನ್ನು ಬಳಸಬೇಡಿ, ಅನಾವಶ್ಯಕವಾಗಿ ತುಂಬಾ ಕೆಲಸ ಕಾರ್ಯ ಇಲ್ದಿರ ಮಾತಾಡ್ಕೊಂಡು ಕೂತಿರೋದು ಅದೇನಾಗುತ್ತೆ, ಮಾತಾಡ್ತಾ ಏನೇನೋ ವಿಚಾರಗಳು ಬರಕ್ ಶುರು ಆಗುತ್ತೆ. ಸೊ ಹಾಗಾಗಿ ಗೌರವ ಇರೋ ತರ, ಪ್ರೀತಿಯಿಂದ ನಡ್ಕೊಳ್ತಾರ ಮಾತುಗಳು ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡಿ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಏನಂತ ಹೇಳಿದ್ರೆ, ನಿಮ್ಮ ವೀಕ್ನೆಸ್ ತೋರಿಸ್ಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಮ ವೀಕ್ನೆಸ್ಗೆ ಎಷ್ಟೋ ಜನ ಏನಂದ್ರೆ, ನೀವು ಅನ್ಕೊಂಡಿದ್ದೀರ ಇಲ್ಲ, ಇವತ್ತು ಎಲ್ಲ ಅವಶ್ಯಕತೆಗೆ ಇರಬೇಕಾದ್ರೆ ನಿಮ್ ವೀಕ್ನೆಸ್ ನೋಡಿ, ವೀಕ್ನೆಸ್ ಅರ್ಥ ಮಾಡ್ಕೊಂಡ್ಮೇಲೂ ನಿಮ್ಮ ಅರ್ಥ ಮಾಡ್ಕೊಳ್ಳಿದ್ರೆ ಯು ಆರ್ ಎ ಲಕ್ಕಿ ಪರ್ಸನ್ಸ್. ಬಟ್ ಅದರ ಬಹಳ ಕಡಿಮೆ ಇದ್ದಾರೆ. ಆಮೇಲೆ ಒದ್ದಾಡೋದಕ್ಕಿಂತ ಮುಂಚೆ ನೀವು ವೀಕ್ನೆಸ್ ಅನ್ನ ಪ್ಲಸ್ ಆಗಿ ಮಾಡ್ಕೊಳ್ಳಿ. ಆ ವೀಕ್ನೆಸ್ ಅನ್ನ ಪ್ಲಸ್ ಆಗಿ ಮಾಡ್ಕೊಂಡಾಗ ಅವರು ಕೂಡ ನಿಮ್ಮನ್ನ ಇಷ್ಟಪಡ್ತಾರೆ, ನಿಮ್ಮನ್ನು ಹೊಗಳ್ತಾರೆ. ಬಟ್ ವೀಕ್ನೆಸ್ ಕೆಲವೊಂದ್ಸಲ ಪ್ಲಸ್ ಆಗಲ್ಲ. ಆಗದೆ ಇದ್ದಾಗ ಜೊತೆಗಿದ್ದವ್ರು ಅರ್ಥ ಮಾಡ್ಕೊಂಡ್ರೆ ಓಕೆ, ಅರ್ಥ ಮಾಡ್ಕೊಂಡಿಲ್ಲ ಅಂತ ಬಂದಾಗ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ವೀಕ್ನೆಸ್ ನೋಡ್ಕೊಂಡು ಅವ್ನು ಸರಿ ಇಲ್ಲ, ಅವಳು ಸರಿ ಇಲ್ಲ ಅನ್ಕೊಂಡು ಬಿಟ್ಟು ಹೋಗೋದೇ ಜಾಸ್ತಿ ಅಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ವೀಕ್ನೆಸ್ ಅನ್ನು ತೋರಿಸ್ಕೊಂಡು ನೀವು ಹಾಳು ಮಾಡ್ಕೊಂಡ್ಬಿಡ್ಬೇಡಿ. ಸೊ ಇದು ತುಂಬಾ ತಪ್ಪಾಗುತ್ತೆ. ಎಷ್ಟೋ ಜನ ಅದನ್ನ ಮಾಡ್ತಾ ಇದ್ದಾರೆ. ಓಕೆ, ನಾನು ಇದ್ರಲ್ಲಿ ಏನಂತ ಹೇಳಿದ್ರೆ, ನಿಮ್ಮ ಮಿಸ್ಟೇಕ್ಸ್ ಅನ್ನ ಅರ್ಥ ಮಾಡ್ಕೊಂಡು ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇದೀನಿ. ಬಿಟ್ರೆ ಈ ವಿಡಿಯೋ ನೋಡ್ಕೊಂಡು ಹಾಳಾಗ್ಲಿ ಅಂತ ಎಲ್ಲೂ ಹೇಳ್ತಾ ಇಲ್ಲ ನಾನು. ಓಕೆ, ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ಹಾಗೆ ವೀಕ್ನೆಸ್ ಅನ್ನಾಗ್ಲಿ ಅಥವಾ ನೀವು ಇರೋದನ್ನ ಅರ್ಥ ಮಾಡ್ಕೊಂಡು ಹೋಗಿದ್ರೆ ಮೋಸ್ಟ್ಲಿ ಐ ಥಿಂಕ್ ಎಷ್ಟೋ ಡಿವೋರ್ಸ್ಗಳು ನಡಿಬಾರ್ದಾಗಿತ್ತು, ಅಂಡ್ ಎಷ್ಟೋ ಜಗಳಗಳು ನಡಿಬಾರ್ದಾಗಿತ್ತು, ಸಂಬಂಧಗಳು ಹಾಳಾಗಬಾರ್ದಾಗಿತ್ತು. ಸೊ ಹಾಗಿರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ನಾವು ಸರಿ ಇರೋಣ. ಸರಿ ಹೋದ್ಮೇಲೂ ಅವರು ಪಾಡಿಗೆ ಹೋಗ್ತಾರೆ, ಅವ್ರು ನಿಮ್ಗೆ ಸಮಾಧಾನ ಇಲ್ದಂಗೆ ಇರ್ತಾರೆ ಅಂದ್ರೆ ಅಲ್ಲಿ ಬಿಟ್ಬಿಡೋಣ. ನೆಕ್ಸ್ಟ್ ಪಾಯಿಂಟ್, ಅವ್ರ ಮೇಲೆ ಡಿಪೆಂಡ್ ಆಗ್ಬಿಡ್ಬೇಡಿ ನಾನು ಹೇಳ್ತಾ ಇರೋದು. ಸೊ ಅಂದ್ರೆ ಅರ್ಥ, ಎಲ್ಲದಕ್ಕೂ ನಾನು ದುಡಿಯೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಎಷ್ಟೋ ಜನ ಮೆಂಟಲಿ ಡಿಪೆಂಡ್ ಆಗ್ಬಿಡ್ತಾರೆ, ಬದುಕನ್ನ ರಾಂಗ್ ಆಗಿ ತಿಳ್ಕೊಳ್ತಾರೆ. ಎಷ್ಟೋ ಜನ ನನ್ನ ಕೌನ್ಸಿಲಿಂಗ್ ಅಲ್ಲಿ ಬರ್ತಾರೆ, ನಾನು ಪ್ರಾಕ್ಟಿಕಲಿ ಅರ್ಥ ಮಾಡಿಸ್ತೀನಿ. ವಾಟ್ ಈಸ್ ಲೈಫ್, ಹೇಗಿರಬೇಕು, ಯಾವ್ದು ಕರೆಕ್ಟ್ ಇದೆ, ಯಾವ್ದು ಕರೆಕ್ಟ್ ಇಲ್ಲ, ನೀವು ಬಯಸ್ತಾ ಇರೋ ಪ್ರೀತಿ ಸರಿ ಇದೆಯಾ, ಸರಿ ಇಲ್ವಾ, ಯಾವಾಗ ಪ್ರೀತಿನ ಬಯಸ್ಬೇಕು, ಯಾವಾಗ ಬಯಸಬಾರ್ದು, ಮೆಂಟಲಿ ಯಾವಾಗ ಡಿಪೆಂಡ್ ಆಗಬೇಕು, ಆಗಬಾರ್ದು, ಹೇಗಿರ್ಬೇಕು, ಇದೆಲ್ಲಾನು ಕೂಡ ನನ್ನ ಕೌನ್ಸಿಲಿಂಗ್ ಸೆಷನ್ ಅಲ್ಲಿ ಅರ್ಥ ಮಾಡಿಸ್ತಾ ಫೈನಲಿ ಅವ್ರಿಗೊಂದು ಅವ್ರದ್ದು ಒಂದು ರಿಯಾಲಿಟಿ ಅರ್ಥ ಆಗುತ್ತೆ. ಸೊ ಅದನ್ನೇ ನಾನು ಹೇಳಕ್ ಹೊರಟಿರೋದು. ಏನಂತ ಹೇಳಿದ್ರೆ, ಡಿಪೆಂಡ್ ಆಗ್ಬಿಡ್ಬೇಡಿ. ಸೊ ಮೆಂಟಲಿ ಎಮೋಷನಲ್ ತುಂಬಾ ಡಿಪೆಂಡ್ ಆದಾಗ ಏನಾಗುತ್ತೆ, ಸೊ ನೀವು ನೇಚರ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿದ್ರೆ ಡಿಪೆಂಡ್ ಆದಾಗ ಏನಾಗುತ್ತೆ, ನಿಮ್ಮ ಮನ್ಸಿಗೆ ತುಂಬಾ ಹರ್ಟ್ ಆಗುತ್ತೆ, ಒದ್ದಾಡ್ತೀರಿ, ನಿಮಗೆ ನೋವಾಗುತ್ತೆ. ನೋವಾದಾಗ ಏನು ಮಾಡ್ತೀರಿ, ಕಣ್ಣೀರು ಹಾಕ್ತೀರಿ. ಕಣ್ಣೀರು ಹಾಕಿದಾಗ ನಿಮ್ಗೆ ಏನಾಗುತ್ತೆ, ಊಟ ಬಿಡ್ತೀರಿ, ಆರೋಗ್ಯ ಹಾಳಾಗುತ್ತೆ, ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಡಿಪ್ರೆಷನ್ ಅಂತ ಹೊರಟೋಗ್ಬಿಡ್ತೀರಿ. ಸೊ ಅದಕ್ಕೇನೆ ಯಾವುದಕ್ಕೆ ಡಿಪೆಂಡ್ ಆಗಬೇಕು, ಯಾವುದಕ್ಕೆ ಆಗಬಾರ್ದು, ಇದೆಲ್ಲನೂ ಕೂಡ ಡೀಟೇಲ್ ಆಗಿ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅದು ಲಾಸ್ಟ್ ಪಾಯಿಂಟ್, ಅವ್ರ ಋಣದಲ್ಲಿ ಬದುಕಬೇಡಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು ಅಂದ್ರೆ, ಜೊತೆಗಿರೋ ವ್ಯಕ್ತಿ ನೇಚರ್ ತಿಳ್ಕೊಳ್ಬೇಕು ನೀವು ಫಸ್ಟ್, ಅವ್ರು ಹೆಂಗಿದ್ದಾರೆ. ಸಮ್ಟೈಮ್ಸ್ ಋಣ ಅಂತ ಬಂದಾಗ ಇಲ್ಲಿ ಬೇರೆ ಬೇರೆ ಅರ್ಥ ಇದೆ. ಎಲ್ಲಾದನ್ನು ಒಂದೇ ತರ ತಕ್ಕಡಿಯಲ್ಲಿ ತೂಗ್ಬೇಡಿ. ನೀವು ಸಿಚುವೇಶನ್ ಮೇಲೆ ನೀವು ಕೆಲವೊಂದು ಇರ್ತಾಗಿ ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಈ ವಿಡಿಯೋ ನೀವು ಸೂಟೇಬಲ್ ನೀವು ತಿಳ್ಕೊಳ್ಳಿ. ಕೆಲವರು ಎಲ್ಲಾದನ್ನು ಈ ವಿಡಿಯೋನ ಡಿಪೆಂಡ್ ಮಾಡಿ ನೋಡ್ತಾರೆ. ಹಂಗಲ್ಲ, ಸಿಚುವೇಶನ್ ವೈಸ್ ನೋಡಿ, ನಿಮ್ಗೆ ಈ ಸಿಚುವೇಶನ್ಸ್ ಇದೆಯಾ ಅದನ್ನ ನೋಡ್ಕೊಂಡು ಮಾತಾಡ್ಬೇಕಾಗತ್ತೆ. ಓಕೆ, ಈಗ ನಮಗೆ ಜ್ವರ ಬಂದಾಗ ಬೇರೆ ಮಾತ್ರೆ, ಮೈಕೈ ನೋವು ಇದ್ದಾಗ ಬೇರೆ ಮಾತ್ರೆ ಆಗುತ್ತೆ,
ಗ್ಯಾಸ್ಟ್ರಿಕ್ ಆದಾಗ ಬೇರೆ ಮಾತ್ರೆಗೆ ಒಂದೇ ಮಾತ್ರೆನ ಎಲ್ಲದಕ್ಕೂ ಬಳಸಲ್ಲ ನಾನು. ಹಂಗೆ ಈ ವಿಡಿಯೋ ಎಲ್ಲ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿಕೊಂಡು ಇದಕ್ಕೆ ಹೇಳಿದ್ದಾರೆ ತಪ್ಪು ಹೇಳಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಮಿಸ್ಟೇಕ್ಸ್ ಅದು. ನೀವು ಹೇಗೆ ಅರ್ಥ ಮಾಡ್ಕೋತೀರಿ ಹಾಗೆ. ಅಂದ್ರೆ ಇದರ ಅರ್ಥ ಋಣದಲ್ಲಿ ಬದುಕಬೇಡಿ ಅಂದ್ರೆ ಸಮ್ ವಿಚಾರದಲ್ಲಿ ನಾವು ಬದುಕಬಾರ್ದು. ಈಗ ಅವ್ರು ಸರಿ ಇಲ್ಲ ಅಂದ್ಮೇಲೆ ಅವ್ರ ಋಣದಲ್ಲಿ ನಾವು ಬದುಕಬಾರ್ದು. ಸರಿ ಇದ್ದಾದ್ರೆ ಬದುಕೋಣ, ಅದು ಬೇರೆ. ಓಕೆ, ಸೊ ಇದಿಷ್ಟನ್ನು ಕೂಡ ನೀವು 2026ರಲ್ಲಿ ಮಿಸ್ಟೇಕ್ಗಳನ್ನು ಮಾಡಬೇಡಿ ಅಂತ ಹೇಳ್ತಾ, ಆ್ಯಂಡ್ ಐ ಥಿಂಕ್ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದೆ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಆದಷ್ಟು ಬೇಗ 50K ಆಗಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಕೌನ್ಸಿಲಿಂಗ್ ಬೇಕು ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.